ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ರ್ಯಾಂಕರ್ಸ್ ಫಾರ್ಮಾ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಫಾರ್ಮ್ ಡಿ PGCET ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿದೆ 20th ಡಿಸೆಂಬರಿಗೆ. ಒಂದಿಷ್ಟು ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ನೀವು ಸ್ಟಡಿ ಮಾಡಿದ್ರೆ ಆರಾಮಾಗಿ 50 ಅಬೌವ್ ಸ್ಕೋರ್ ಮಾಡ್ಬೋದು. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ನೋಡಿದಾಗ ಸ್ಪೆಸಿಫಿಕ್ ಟಾಪಿಕ್ಕಿಂದನೇ ಯಾವಾಗಲೂ ಕ್ವೆಶನ್ಸನ್ನು ಕೇಳಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕೆಮಿಸ್ಟ್ರಿ ರಿಲೇಟೆಡ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ಸ್ಪೆಸಿಫಿಕ್ ಟಾಪಿಕ್ಕಿಂದ ಜಾಸ್ತಿ ಕ್ವೆಶನ್ಸನ್ನು ಕೇಳ್ತಾರೆ ಅನ್ನೋದನ್ನು ಹೇಳ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟು CETಯಲ್ಲಿ ಟೋಟಲ್ ಕ್ವೆಶನ್ಸ್ 100 ಇರ್ತವೆ. ಅದರಲ್ಲಿ 25 ಫಾರ್ಮಸ್ಯೂಟಿಕ್ಸಿಂದ ಕೇಳ್ತಾರೆ, 25 ಫಾರ್ಮಕಾಗ್ನಸಿಯಿಂದ, 25 ಫಾರ್ಮಕಾಲಜಿಯಿಂದ ಮತ್ತು 25 ಕೆಮಿಸ್ಟ್ರಿಯಿಂದ. ಕೆಮಿಸ್ಟ್ರಿಯಲ್ಲಿ 25 ಕ್ವೆಶನ್ಸ್ ಯಾವ್ಯಾವ ಸಬ್ಜೆಕ್ಟಿಂದ ಕೇಳಿರ್ತಾನೆ ಅಂತಂದರೆ, ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 1 to 2 ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಯೋಕೆಮಿಸ್ಟ್ರಿಯಿಂದ ಕೂಡ 1 to 2 ಆ್ಯಂಡ್ ಅನಲೈಸಿಸಿಂದ 5 to 7 ಕ್ವೆಶನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ 8 to 9 ಕ್ವೆಶನ್ಸನ್ನು ಕೇಳ್ತಾರೆ ಆ್ಯಂಡ್ ಮೆಡಿಸಿನಲ್ ಕೆಮಿಸ್ಟ್ರಿಯಿಂದ 7 to 8 ಕ್ವೆಶನ್. ಮೇನ್ಲಿ ಫೋಕಸ್ ಮಾಡಬೇಕಾಗಿರುವಂಥ ಸಬ್ಜೆಕ್ಟ್ಸ್ ಯಾವ್ಯಾವು ಅಂತಂದರೆ ಅನಲೈಸಿಸ್, ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆ್ಯಂಡ್ ಮೆಡಿಸಿನಲ್ ಕೆಮಿಸ್ಟ್ರಿ. ಈ ಸಬ್ಜೆಕ್ಟಿಂದ ಜಾಸ್ತಿ ಕ್ವೆಶನ್ಸನ್ನು ಕೇಳ್ತಾರೆ. ಸೊ ಅನಲೈಸಿಸಲ್ಲಿ ಯಾವ್ಯಾವ ಟಾಪಿಕ್ಸಿಂದ ಕೇಳ್ತಾರೆ ಅಂತಂದರೆ ಎರರ್ಸ್ ಆ್ಯಂಡ್ ಟೈಟ್ರೇಷನ್. ಎರರ್ಸಲ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಟೈಪ್ಸ್ ಆಫ್ ಎರರ್ಸ್ ಆ್ಯಂಡ್ ದೇರ್ ಡೆಫಿನೇಷನ್ಸ್. ಅದಾದಮೇಲೆ ಟೈಟ್ರೇಷನಲ್ಲಿ ಮೇನ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ಟೈಪ್ಸ್ ಆಫ್ ಟೈಟ್ರೇಷನ್ಸ್, ಡೆಫಿನೇಷನ್ಸ್ ಆ್ಯಂಡ್ ಇಂಡಿಕೇಟರ್ಸ್ ಯೂಸ್ಡ್ ಇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಟೈಟ್ರೇಷನ್. ಇನ್ನು ನೆಕ್ಸ್ಟ್ ಬಂದು ಆ್ಯಸಿಡ್ ಬೇಸ್ ಥೇರೀಸ್. ಈ ಆ್ಯಸಿಡ್ ಬೇಸ್ ಥೇರೀಸಲ್ಲಿ ಡಿಫ್ರೆಂಟ್ ಥೇರೀಸ್ ಪ್ರಕಾರ ಆ್ಯಸಿಡ್ ಡೆಫಿನೇಷನ್ ಏನು, ಬೇಸ್ ಡೆಫಿನೇಷನ್ ಏನು, ಇಷ್ಟು ಓದ್ಕೊಂಡ್ರೆ ಇದರಲ್ಲಿ ಸಾಕು. ನೆಕ್ಸ್ಟು UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿ. UV ವಿಸಿಬಲ್ ಸ್ಪೆಕ್ಟ್ರೋಸ್ಕೋಪಿಯಲ್ಲಿ ಮೇನ್ಲಿ ನಿಮ್ಮ ಫೋಕಸ್ ಎದ್ರ ಮೇಲೆ ಇರಬೇಕು ಅಂದರೆ ಪ್ರಿನ್ಸಿಪಲ್ ಮೇಲೆ, ಬಿಯರ್ಸ್-ಲ್ಯಾಂಬರ್ಟ್ಸ್ ಲಾ ಮೇಲೆ, ಹಾಗೆ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ಸ್ ಮೇಲೆ ನೀವು ಜಾಸ್ತಿ ಫೋಕಸ್ ಇರಬೇಕು. ಯಾಕಂತಂದರೆ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ಮೇಲೆ ತುಂಬ ಸರಿ ಕ್ವೆಶನ್ಸನ್ನು ಕೇಳಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಅಬ್ಸಾರ್ಪ್ಷನ್ ಆ್ಯಂಡ್ ಇಂಟೆನ್ಸಿಟಿ ಶಿಫ್ಟ್, ಅವೆಲ್ಲ ಡೆಫಿನೇಷನ್ ಓದ್ಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟು ಇದ್ರ ಜೊತೆ ನೀವು ಫೋಕಸ್ ಮಾಡಬೇಕಾಗಿದೆ ಎದ್ರ ಮೇಲೆ ಅಂತಂದರೆ ಇನ್ಸ್ಟ್ರುಮೆಂಟೇಷನ್ ಮೇಲೆ. ಇನ್ಸ್ಟ್ರುಮೆಂಟೇಷನ್ನಲ್ಲಿ ನೀವು ಫುಲ್ ಇನ್ ಡೆಪ್ತ್ ಹೋಗೋದು ಬೇಡ, ಇನ್ಸ್ಟ್ರುಮೆಂಟಿನ ಎಕ್ಸಾಂಪಲ್ಸ್ ಓದ್ಕೊಂಡ್ರೆ ಸಾಕು. ಈಗ ಸೋರ್ಸಸಲ್ಲಿ ಯಾವ್ಯಾವ ಬರ್ತವೆ ಅನ್ನೋ ಎಕ್ಸಾಂಪಲ್ಸ್ ಓದ್ಕೊಂಡ್ರೆ ಸಾಕು. ಹಾಗೆ ಡಿಟೆಕ್ಟರ್ಸಲ್ಲಿ ಯಾವ ಎಕ್ಸಾಂಪಲ್ಸ್ ಓದ್ಕೊಂಡ್ರೆ ಸಾಕು. ಇನ್ನು IRಲ್ಲೂ ಕೂಡ ಇನ್ಸ್ಟ್ರುಮೆಂಟೇಷನ್ ಜೊತೆಗೇ ಅದರ ರೇಂಜ್ ಎಷ್ಟು, ಎಲ್ಲ ಸ್ಪೆಕ್ಟ್ರೋಸ್ಕೋಪಿದು ರೇಂಜ್ ನೋಡ್ಕೊಳ್ಳಿ. ಸೊ IRಲ್ಲಿ ಮೇನ್ಲಿ ನೀವು ಫೋಕಸ್ ಮಾಡಬೇಕಾಗಿರೋದು ರೀಜನ್ಸ್, ಫಿಂಗರ್ ಪ್ರಿಂಟ್ ರೀಜನ್, ಅನಲೈಟಿಕಲ್ ರೀಜನ್, ಅವೆರಡ್ರದ್ದು ರೇಂಜ್ ಎಷ್ಟು, ಇದ್ರ ಮೇಲೆ ಫೋಕಸ್ ಮಾಡಿ. ಹಾಗೆ ನೆಕ್ಸ್ಟು ಕ್ರೊಮ್ಯಾಟೋಗ್ರಫಿಯಲ್ಲಿ ನೀವು ಮೇನ್ಲಿ ಫೋಕಸ್ ಮಾಡಬೇಕಾಗಿರೋದು HPLC ಮೇಲೆ. ಇನ್ಸ್ಟ್ರುಮೆಂಟೇಷನ್ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಬೇಕು. ಅದೇ ರೀತಿ ಬೇರೆ ಕ್ರೊಮ್ಯಾಟೋಗ್ರಫಿ ಇನ್ಸ್ಟ್ರುಮೆಂಟೇಷನ್ನು ಕೂಡ ಓದ್ಕೊಳ್ಳಿ, ಅದರದ್ದು ಮೇನ್ಲಿ ಎಕ್ಸಾಂಪಲ್ಸನ್ನು ಓದ್ಕೊಳ್ಳಿ. ಹಾಗೆ ಸ್ಟೇಷನರಿ ಫೇಸು, ಮೊಬೈಲ್ ಫೇಸಿನ ಬಗ್ಗೆನೂ ಸ್ವಲ್ಪ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ NMR, ಇದರಲ್ಲಿ ನೀವು ಇನ್ಸ್ಟ್ರುಮೆಂಟೇಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಆಮೇಲೆ ಪ್ರಿನ್ಸಿಪಲ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಇದ್ರ ಜೊತೆಗೆ ಇನ್ಸ್ಟ್ರುಮೆಂಟಲ್ ಮೆಥಡ್ ಆಫ್ ಅನಲೈಸಿಸ್ ಸಬ್ಜೆಕ್ಟಲ್ಲಿ ಯಾವ್ಯಾವ ಸ್ಪೆಕ್ಟ್ರೋಸ್ಕೋಪಿ ಇದೆ ಅವ್ರದ್ದೆಲ್ಲ ಡೆಫಿನೇಷನ್ ನೋಡ್ಕೊಳ್ಳಿ ಆ್ಯಂಡ್ ಇನ್ಸ್ಟ್ರುಮೆಂಟೇಷನ್ ನೋಡ್ಕೊಳ್ಳಿ. ಅದರ ಇನ್ಸ್ಟ್ರುಮೆಂಟೇಷನ್ ಮೇನ್ಲಿ ಫೋಕಸ್ ಮಾಡಬೇಕಾಗಿರೋದು ಎಕ್ಸಾಂಪಲ್ಸಲ್ಲಿ ಮಾತ್ರನೇ. ಇನ್ನು ನೆಕ್ಸ್ಟು ಮೆಡಿಸಿನಲ್ ಕೆಮಿಸ್ಟ್ರಿಯಲ್ಲಿ ನೀವು ಮೇನ್ಲಿ ಫೋಕಸ್ ಮಾಡಬೇಕಾಗಿರೋದು ಕ್ಲಾಸಿಫಿಕೇಷನ್ ಮೇಲೆ ಮಾತ್ರನೇ. ಸೊ ಮೇನ್ಲಿ ನಿಮ್ಮ ಫೋಕಸ್ ಏನಾಗಿರಬೇಕು ಅಂತಂದರೆ ಕೆಮಿಕಲ್ ಕ್ಲಾಸಿಫಿಕೇಷನ್ ಮಾತ್ರನೇ. ಇದರಲ್ಲಿ ಸ್ಟ್ರಕ್ಚರ್ ನೋಡ್ಕೊಳ್ಳೋವಂಥ ಅವಶ್ಯಕತೆ ಜಾಸ್ತಿ ಇಲ್ಲ. ಕೆಲವೊಂದು ಸ್ಪೆಸಿಫಿಕ್ ಕೆಮಿಕಲ್ ನೇಮ್ಸನ್ನು ಕೇಳ್ತಾರೆ. ಇದರಲ್ಲಿ ನೀವು ಇದ್ರ ಜೊತೆಗೇ ಫಾರ್ಮಕಾಲಜಿನೂ ಕವರ್ ಮಾಡ್ಬೋದು. ಹೇಗಂತಂದರೆ ಇಲ್ಲಿ ನೀವು ಮೆಡಿಸಿನಲ್ ಕೆಮಿಸ್ಟ್ರಿಯಲ್ಲಿ ಕೆಮಿಕಲ್ ಕ್ಲಾಸಿಫಿಕೇಷನನ್ನು ಓದ್ಕೊಂಡ್ರೆ ಅಲ್ಲಿ ಫಾರ್ಮಕಾಲಜಿಕಲ್ ಕ್ಲಾಸಿಫಿಕೇಷನ್ನ ಎರಡೂ ಸೇರಿನೇ ಓದ್ಕೊಳ್ಳಿ. ಸೊ ಇದರಲ್ಲಿ ಕೂಡ ನೀವು ಕ್ಲಾಸಿಫಿಕೇಷನಲ್ಲಿ ಎಕ್ಸಾಂಪಲ್ಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಜಾಸ್ತಿ ಕ್ವೆಶನ್ಸು ಹೇಗೆ ಕೇಳ್ತಾರೆ ಅಂತಂದರೆ ಒಂದು ಡ್ರಗ್ ಹೆಸರು ಕೊಟ್ಟು ಇದು ಯಾವ ಕ್ಲಾಸಿಫಿಕೇಷನಲ್ಲಿ ಬರುತ್ತೆ. ಇಲ್ಲಿ ತೋರಿಸ್ತಿರೋವಂಥ ಟಾಪಿಕ್ಸು ಇವನ್ ಮೆಡಿಸಿನಲ್ ಕೆಮಿಸ್ಟ್ರಿಯಲ್ಲಿ ಆಗಿರ್ಬೋದು, ಇನ್ನು ಫಾರ್ಮಕಾಲಜಿಯಲ್ಲಿ ಆಗಿರ್ಬೋದು, ಎರಡೂ ಕಡೆನೂ ಇಂಪಾರ್ಟೆಂಟೇ ಇವೆ. ಸೊ ನೀವು ಇಲ್ಲಿ ಓದ್ಕೊಂಡ್ರೆ ಅಲ್ಲಿ ಹೆಲ್ಪ್ ಆಗುತ್ತೆ. ಫಸ್ಟಿಗೆ CNS ಡ್ರಗ್ಸ್, ಅದರಲ್ಲಿ ಮೇನ್ ನಿಮ್ಮ ಕಾನ್ಸಂಟ್ರೇಷನ್ ಸೆಡೇಟಿವ್ ಆ್ಯಂಡ್ ಹಿಪ್ನೋಟಿಕ್ಸ್ ಆಗಿರಬೇಕು. ಅದು ಸೆಡೇಟಿವ್ ಹಿಪ್ನೋಟಿಕ್ಸಲ್ಲಿ ಮೇನ್ಲಿ ಬಾರ್ಬಿಚುರೇಟ್ಸ್ ಕ್ಲಾಸಿಫಿಕೇಷನ್ನ ನೋಡ್ಕೊಳ್ಳಿ. ಲಾಂಗ್ ಆ್ಯಕ್ಟಿಂಗ್ ಬಾರ್ಬಿಚುರೇಟ್ಸ್ ಯಾವುವು,
ಶಾರ್ಟ್ ಆ್ಯಕ್ಟಿಂಗ್ ಬಾರ್ಬಿಚೂರೇಟ್ಸ್ ಯಾವುವು ಅಂತ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಒಪಾಯ್ಡ್ ಅನಾಲ್ಜೆಸಿಕ್ಸ್ NSAIDs ಕ್ಲಾಸಿಫಿಕೇಷನ್ನು ನೋಡ್ಕೊಳ್ಳಿ. ಒಪಾಯ್ಡ್ ಅನಾಲ್ಜೆಸಿಕಲ್ಲಿ ನೀವು ಮಾರ್ಫಿನ್, ಹೆರೋಯಿನ್ ಆ್ಯಂಡ್ ಕೋಡೈನ್ ಕೆಮಿಕಲ್ ನೇಮ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರೋದು ಆ್ಯಂಟಿಬಯೋಟಿಕ್ಸಲ್ಲಿ ಆ್ಯಂಟಿ ಮಲೇರಿಯಾ, ಆ್ಯಂಟಿ TB ಹಾಗೆ ಆ್ಯಂಟಿ ಕ್ಯಾನ್ಸರ್ಸ್. ಸೊ ಅನೆಸ್ಥೆಟಿಕ್ಸಲ್ಲಿ ನೀವು ಮೇನ್ಲಿ ಫೋಕಸ್ ಮಾಡಬೇಕಾಗಿರೋದು ಕ್ಲಾಸಿಫಿಕೇಷನ್ ಮತ್ತು ಸ್ಟೇಜಸ್ ಆಫ್ ಅನೆಸ್ಥೇಷಿಯಾ, ಡಿಫ್ರೆಂಟ್ ಸ್ಟೇಜಸಲ್ಲಿ ಯಾವ್ಯಾವ ಇವೆಂಟ್ಸ್ ನಡೀತವೆ. ನೆಕ್ಸ್ಟು ಆ್ಯಂಟಿಕೋಗುಲೆಂಟ್ಸ್, ಓರಲ್ ಹೈಪೋಗ್ಲಿಸ್ಮಿಕ್ ಏಜೆಂಟ್, ಆ್ಯಂಟಿ ಹೈಪರ್ಟೆನ್ಸಿವ್, ಆ್ಯಂಟಿಹಿಸ್ಟಮೈನ್ಸ್. ಇದರಲ್ಲಿ ಜಾಸ್ತಿ ನಿಮಗೆ ಕ್ವಶನ್ ಕೇಳೋದು ಸೆಡೇಷನ್ ಕಾಸಿಂಗ್ ಏಜೆಂಟ್ಸ್ ಯಾವ್ಯಾವು, ಆ್ಯಂಟಿಫಂಗಲ್ ಆ್ಯಂಟಿಬಯೋಟಿಕ್ಸ್. ಇದರಲ್ಲಿ ನಿಮಗೆ ಜಾಸ್ತಿ ಸರಿ ಕ್ವೆಶನ್ಸ್ ಕೇಳಿದ್ರೂ ಯಾವಾಗಲೂ ಓರಲ್ ಆ್ಯಂಟಿಫಂಗಲ್ ಆ್ಯಂಟಿಬಯೋಟಿಕ್ ಮೇಲೆ ಕ್ವಶನ್ ಕೇಳಿದ್ದಾರೆ. ದೆನ್ ಅಡ್ರಿನರ್ಜಿಕ್ ಆ್ಯಂಡ್ ಕೊಲಿನರ್ಜಿಕ್ ಏಜೆಂಟ್ ಮತ್ತು ನ್ಯೂರೋ ಟ್ರಾನ್ಸ್ಮಿಟರ್ ಯಾವ ಅಸ್ಟೈಲ್ ಕೋಲಿನ್, ಅಡ್ರಿನಲಿನ್, ನಾರ್ ಅಡ್ರಿನಲಿನ್ ಕೆಮಿಕಲ್ ನೇಮ್ ಕೂಡ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಆ್ಯಂಟಿ ಆರಿಥಮಿಕ್, ಮೇನ್ಲಿ ನೀವು ಕ್ಯಾಲ್ಶಿಯಂ ಚಾನಲ್ ಬ್ಲಾಕರ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಆ್ಯಂಟಿವೈರಲ್ ಡ್ರಗ್ಸ್, ಆ್ಯಂಟಿ ಎಪಿಲೆಪ್ಟಿಕ್, ಆ್ಯಂಟಿ ಪರ್ಕಿನ್ಸನ್, ಆ್ಯಂಟಿ ಸೈಕೋಟಿಕ್ಸ್ ಆ್ಯಂಡ್ ಆ್ಯಂಟಿ ಡಿಪ್ರೆಸೆಂಟ್ಸ್, ಆ್ಯಂಟಿ ಹೈಪರ್ಲಿಪಿಡೆಮಿಕ್. ಈ ಎಲ್ಲ ಟಾಪಿಕ್ಸಲ್ಲಿ ನೀವು ಮೇನ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಕೇವಲ ಕ್ಲಾಸಿಫಿಕೇಷನ್ಸ್ ಮೇಲೆ. ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಮೇನ್ಲಿ ಲಿಮಿಟ್ ಟೆಸ್ಟರ್ ಬಗ್ಗೆ ನೋಡ್ಕೊಳ್ಳಿ. ಯಾವ್ಯಾವ ಸಬ್ಸ್ಟೆನ್ಸಿಗೆ ಯಾವ್ಯಾವ ಲಿಮಿಟ್ ಟೆಸ್ಟನ್ನು ಮಾಡ್ತಾರೆ, ಅದರ ರಿಯಾಕ್ಷನ್ನು, ಯಾವ್ಯಾವ ರಿಏಜೆಂಟ್ಸನ್ನು ಯೂಸ್ ಮಾಡ್ತಾರೆ, ಅಥವಾ ಲಿಮಿಟ್ ಟೆಸ್ಟಿನ ರಿಸಲ್ಟ್ ಯಾವ ಕಲರ್ ಬಂದಿರುತ್ತೆ. ಸೊ ಇನ್ನು ಮೇನ್ಲಿ ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಎಕ್ಸಾಂಪಲ್ಸ್ ಮೇಲೆ. ಸೊ ಅದಕ್ಕಾಗಿ ನೀವು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಿಲೆಬಸ್ಸನ್ನು ಓದಿದರೆ ನಿಮಗೆ ಅಲ್ಲೆಲ್ಲ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೋಲ್ ಕವರ್ ಆಗಿಬಿಡುತ್ತೆ. ಯಾಕಂದರೆ ಸೊ ನಮ್ಮ ಸಿಲೆಬಸಲ್ಲಿ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ ಟಾಪಿಕ್ ವಿತ್ ಎಕ್ಸಾಂಪಲ್ಸೇ ಕೊಟ್ಟಿದ್ದಾರೆ. ಸೊ ನೀವು ಆ ಎಕ್ಸಾಂಪಲ್ಸನ್ನು ನೋಡಿಕೊಂಡ್ರೆ ಸಾಕು, ಅಲ್ಲೆಲ್ಲ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕವರ್ ಆಗಿಬಿಡುತ್ತೆ. ಇನ್ನು ನೆಕ್ಸ್ಟು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಇದೆ. ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನಿಮ್ಮದು ಮೇನ್ಲಿ ಫೋಕಸ್ ಇದ್ರ ಮೇಲೆ ಆಗಿರಬೇಕಂದ್ರೆ ಐಸೋಮೆರಿಸಮ್ ಆಗಿರಬೇಕು. ಐಸೋಮೆರಿಸಮಿಂದ ಜಾಸ್ತಿ ಕ್ವೆಶನ್ಸ್ ಕೇಳೋದು ಆಪ್ಟಿಕಲ್ ಐಸೋಮೆರಿಸಮಿಂದನೇ ಕೇಳ್ತಾರೆ. ಸೊ ಅದರಲ್ಲಿ ಎನಾನ್ಶೋಮರ್ ಅಂದರೆ ಏನು, ಕೈರಲ್, ಮೀಶೋ ಕಾಂಪೌಂಡ್ಸ್ ಮತ್ತು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಸಿಸ್ ಟ್ರಾನ್ಸ್. ಈಗ ಸಿಸ್ ಮೆಲ್ಟಿಂಗ್ ಪಾಯಿಂಟ್ ಹೆಚ್ಚಿರುತ್ತೋ ಅಥವಾ ಟ್ರಾನ್ಸ್ ಮೆಲ್ಟಿಂಗ್ ಪಾಯಿಂಟ್ ಹೆಚ್ಚಿರುತ್ತೋ, ಈ ರೀತಿ ಆಪ್ಟಿಕಲ್ ಐಸೋಮೆರಿಸಮಿಂದ ಕೇಳ್ತಾರೆ. ಕನ್ಫಾರ್ಮೇಷನಲ್ ಐಸೋಮೆರಿಸಮ್ ಲೈಕ್ ಚೇರ್ ಆ್ಯಂಡ್ ಬೋಟ್ ಕನ್ಫಾರ್ಮೇಷನ್ ಆಫ್ ಸೈಕ್ಲೋಹೆಕ್ಸೇನ್. ನೆಕ್ಸ್ಟ್ ಬೇಸಿಕಲಿ ನಮ್ಮ ಸಿಲೆಬಸಲ್ಲಿ ಯಾವ್ಯಾವ ನೇಮ್ ರಿಯಾಕ್ಷನ್ಸ್ ಇವೆ ಅದ್ರ ಮೇಲೆ ನಿಮ್ಮ ಫೋಕಸ್ ಇರಲಿ. ಇನ್ನು ನೆಕ್ಸ್ಟು ಅಸಿಡಿಟಿ ಆಫ್ ಫಿನಾಲ್ಸ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ನೆಕ್ಸ್ಟು ಬೆಸಿಸಿಟಿ ಆಫ್ ಅಮೈನ್ಸ್, ಇದ್ರ ಬಗ್ಗೆ ಚೂರು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಮೇನ್ಲಿ ಜಾಸ್ತಿ ಕ್ವಶನ್ಸ್ ಕೇಳೋದು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅದು SN1 SN2 ರಿಯಾಕ್ಷನ್ ಮೇಲೆ ಕೇಳ್ತಾರೆ. ಇದರಲ್ಲಿನೂ ಫೋಕಸ್ ಎದ್ರ ಮೇಲೆ ಜಾಸ್ತಿ ಇರುತ್ತೆ, ಸ್ಟೆಬಿಲಿಟಿ ಆರ್ಡ್ರ್ ಮೇಲೆ ಅಥವಾ ರೇಟ್ ಆಫ್ ರಿಯಾಕ್ಷನ್, ಆರ್ಡರ್ ಆಫ್ ರಿಯಾಕ್ಷನ್, ಇದ್ರ ಮೇಲೆ ಜಾಸ್ತಿ ಇರುತ್ತೆ. ಇನ್ನು ಎಲಿಮಿನೇಷನ್ ರಿಯಾಕ್ಷನಲ್ಲೂ ಕೂಡ ಸೇಮೇ. ಸೊ ನೆಕ್ಸ್ಟ್ ಹೆಟ್ರೋಸೈಕ್ಲಿಕ್ ಕೆಮಿಸ್ಟ್ರಿಯಲ್ಲಿ ನೀವು ನೋಡ್ಕೋಬೇಕಾಗಿರೋದು ಕೇವಲ ನೇಮ್ ಆಫ್ ದ ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ಸ್. ನೆಕ್ಸ್ಟ್ ಎಫೆಕ್ಟ್ ಆಫ್ ಆಕ್ಟಿವೇಟಿಂಗ್ ಗ್ರೂಪ್ ಆ್ಯಂಡ್ ಡಿಆಕ್ಟಿವೇಟಿಂಗ್ ಗ್ರೂಪ್, ಅದರಲ್ಲಿ ಇಂಡಕ್ಟಿವ್ ಎಫೆಕ್ಟು, ರೆಸೊನೆನ್ಸ್ ಎಫೆಕ್ಟು, ಯಾವ್ಯಾವ ಗ್ರೂಪ್ಸ್ ಆಕ್ಟಿವೇಟಿಂಗ್ ಗ್ರೂಪ್ ಇವೆ, ಯಾವ್ಯಾವ ಡಿಆಕ್ಟಿವೇಟಿಂಗ್ ಗ್ರೂಪ್ಸು, ಇದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ನೇಮ್ ರಿಯಾಕ್ಷನಲ್ಲಿ ಫ್ರೆಡೆಲ್ ಕ್ರಾಫ್ಟ್ ರಿಯಾಕ್ಷನ್, ಯಾವ ರಿಯೇಜೆಂಟ್ ಅದರಲ್ಲಿ ಯೂಸ್ ಮಾಡ್ತಾರೆ, ಈ ರೀತಿ ನೇಮ್ ರಿಯಾಕ್ಷನ್ನ ನೋಡಿಕೊಂಡ್ರೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮುಗಿಯುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಷ್ಟು ಟಾಪಿಕ್ಸನ್ನು ಕವರ್ ಮಾಡಿದ್ದೀನಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೇನಾದರೂ ಬೇರೆ ಸಬ್ಜೆಕ್ಟಿಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೇ ರೀತಿ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.